ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಮತ್ತು ನನ್ನ ಮಾತಾಪಿತೃಗಳ ಪಾದಾರವಿಂದಗಳಿಗೆ ವಂದಿಸಿ ಆಶೀರ್ವಾದವನ್ನು ಬೇಡುತ್ತಾ ನಾನು ಶಾಂತಾ ಮುರಳೀಧರ್ ಬೆಂಗಳೂರಿನಿಂದ ಮಾತನಾಡುತ್ತಿದ್ದೇನೆ. ನನಗೆ ಆಡಿಯೋ ಬುಕ್ನಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಜೈಹೋ ಚಾನಲ್ನ ಶಾಂತಲಾ ಮೇಡಮ್ಗೆ ವಂದಿಸುತ್ತಾ ನಾನು ಇಂದು ಕೃಷ್ಣಾನಂದರು ಬರೆದಂಥ ಬೆಳಕಿಗೆ ಬಾಗಿಲುಗಳು ಪುಸ್ತಕವನ್ನು ನಿಮ್ಮೊಂದಿಗೆ ಓದುತ್ತಾ ಹಂಚಿಕೊಳ್ಳಲು ಇಚ್ಛಿಸ್ತೇನೆ. ಇದು ಬೆಳಕಿಗೆ ಬಾಗಿಲುಗಳು ಅಂದರೆ ಆಂಗ್ಲ ಮೂಲ ಕೃಷ್ಣಾನಂದರೇ ಬರೆದಿರೋದು. ಅನುವಾದಕರು ಕನ್ನಡದಲ್ಲಿ MN ವಿಶ್ವನಾಥ್, ಪ್ರಕಾಶಕರು ಮಾನಸ ಫೌಂಡೇಶನ್, ತಪೋನಗರ, ಚಿಕ್ಕಗುಬ್ಬಿ, ಬೆಂಗಳೂರು. ಕೃಷ್ಣಾನಂದರ ಒಂದು ಮಾತು. ಸುಮಾರು ವರ್ಷಗಳಿಂದ ನನಗೆ ಈ ಪುಸ್ತಕವನ್ನು ಬರೆಯುವ ಮನಸ್ಸಿತ್ತು. ನಾನು ಸಾಕಷ್ಟು ಬಾರಿ ಪ್ರಯತ್ನಿಸಿದ್ದೇನಲ್ಲದೆ ಒಮ್ಮೆ ಒಂದು ಭಾಗವನ್ನೂ ಬರೆದೆ. ಆದರೆ ಪುಸ್ತಕ ಮಾತ್ರ ಸಾಕಾರಗೊಳ್ಳಲಿಲ್ಲ. ಇತ್ತೀಚೆಗೆ ಒಂದು ದಿನ ನನ್ನ ಕರಗಿದ ಆಯಸ್ಸನ್ನು ಗಮನಿಸಿ ಈ ಪುಸ್ತಕದ ಒಂದು ಭಾಗವನ್ನಾದರೂ ಹೊರತರಲು ತೀರ್ಮಾನಿಸಿದೆ. ಈ ಎಲ್ಲ ವರ್ಷಗಳಲ್ಲಿ ಈ ಪುಸ್ತಕವು ಬೆಳೆದು ಕುಗ್ಗಿ ಸಾಕಷ್ಟು ಬದಲಾಗಿತ್ತು. ಬಹಳಷ್ಟು ಅಪೂರ್ವ ಸಂಗತಿಗಳನ್ನೊಳಗೊಂಡು ಸಂಕೀರ್ಣಗೊಂಡಿತ್ತು. ಆಗ ನನಗೊಂದು ಸಮಸ್ಯೆ ಎದುರಾಯಿತು. ಯಾವುದನ್ನು ಬರೆಯಲಿ ಮತ್ತು ಏನನ್ನು ಬಿಡಲಿ ಎಂದು. ಇದು ನನ್ನ ಗುರು ಅಮರರ ಕುರಿತಾದ ಪುಸ್ತಕ. ಆದರೆ ನನ್ನ ಬದುಕಿನ ಮುಖ್ಯ ಭಾಗವು ಇದರೊಳಗೆ ಹೆಣೆದುಕೊಂಡಿದೆ. ನಮಗೆ ಋಷಿಗಳು ಎಂದೂ ಪರಿಚಿತರಾಗಿರುವ ಊರ್ಧ್ವಲೋಕಗಳ ದಿವ್ಯಜೀವಿಗಳ ಬದುಕು ಇಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಅದೃಶ್ಯ ಜ್ಯೋತಿಗಳ ಅಪರಿಚಿತ ಬದುಕಿನ ಚಿತ್ರಣ. ದಿನಾಂಕ 1/2/1998. ಕೃಷ್ಣಾನಂದ. ಭಾಗ 1, ಚಾಪ್ಟರ್ 1. ಇದು ಕಾಲ್ಪನಿಕ ಕಥೆಯಲ್ಲ. ಆದರೆ ಇಲ್ಲಿನ ಕೆಲವು ಘಟನೆಗಳು ಕಲ್ಪನೆಗಿಂತ ವಿಚಿತ್ರವಾಗಿ ಕಾಣಿಸಬಹುದು. ಆದರೆ ಯಾರಿಗೂ ಏನನ್ನು ಮನದಟ್ಟು ಮಾಡಿಕೊಳ್ಳಲು ನಾನು ಬಯಸುವುದಿಲ್ಲ. ಯಾವುದು ವಾಸ್ತವ? ನಾನು ಮೇಲಿನ ಸ್ತರಗಳಿಂದ ಕೆಳನೋಡಿದಾಗ ಇವೆಲ್ಲ ಎಷ್ಟೊಂದು ಅವಾಸ್ತವಿಕ ಎನ್ನಿಸುತ್ತದೆ. ಇನ್ನೂ ಎತ್ತರಕ್ಕೇರಿದರೆ ಎಲ್ಲವೂ ಆ ವಿಶಾಲತೆಯಲ್ಲಿ ಮಾಯವಾಗುತ್ತದೆ. ಮತ್ತಷ್ಟು ಎತ್ತರದಲ್ಲಿ ಬೆಳಕೊಂದೇ ಪ್ರಕಾಶಿಸುತ್ತದೆ. ಈ ಬೆಳಕು ಸದಾಕಾಲವೂ ಅಲ್ಲಿತ್ತು. ನಾನು ಇದನ್ನು ಗಮನಿಸಿರಲಿಲ್ಲ. ಎಲ್ಲವನ್ನೂ ನೋಡಿದ್ದೇನೆ ಎಂದೇ ತಿಳಿದಿದ್ದೆ. ಈ ಎಳಸು ವಿಜ್ಞಾನ ಮತ್ತು ಕುರುಡು ತರ್ಕಗಳನ್ನೇ ಅತಿಯಾಗಿ ನಾನು ನೆಚ್ಚಿಕೊಂಡಿದ್ದೆ. ಪ್ರೌಢ ವಿಜ್ಞಾನ ಹೊಂದಿದೆ ಮತ್ತು ತರ್ಕಗಳನ್ನು ಮೀರಿದ ಸತ್ಯಗಳಿವೆ ಎನ್ನುವುದೇ ನನಗೆ ಗೊತ್ತಿರಲಿಲ್ಲ. ಇನ್ನೂ ಬಹಳಷ್ಟು ವಿಷಯಗಳು ನನಗೆ ತಿಳಿದಿರಲಿಲ್ಲ. ಇದೆಲ್ಲ ನಾನು ಅಮರರನ್ನು ಭೇಟಿಯಾಗುವ ಮುಂಚಿನ ಸಂಗತಿಗಳು. ನಾನು ಅಮರರನ್ನು ಭೇಟಿಯಾದದ್ದು 1977ರಲ್ಲಿ ಬೆಂಗಳೂರಿನಲ್ಲಿ ಫೆಬ್ರವರಿಯ ಒಂದು ತಂಪು ಸಂಜೆಯಲ್ಲಿ ನನ್ನ ಸ್ನೇಹಿತನೊಂದಿಗೆ ಅವರ ಮನೆಯೊಳಗೆ ಕಾಲಿಟ್ಟೆ. ಅಚ್ಚುಕಟ್ಟಾದ ಹಜಾರದಲ್ಲಿ ಕೆಲವೇ ನಿಮಿಷ ಕಾದೆವು. ಆಗ 50ರ ಆಸುಪಾಸಿನ ದೃಢಮೈಕಟ್ಟಿನ ವ್ಯಕ್ತಿಯೊಬ್ಬರು ಗಂಭೀರವಾಗಿ ನಡೆದು ಬಂದು ಆಪ್ಯಾಯಮಾನವಾಗಿ ಮುಗುಳ್ನಕ್ಕರು. ಅವರೇ ಅಮರ. ಉದ್ದವಾಗಿ ದಾಡಿ ಬಿಟ್ಟು ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿದ್ದ ವ್ಯಕ್ತಿಯನ್ನು ಭೇಟಿಯಾಗಲು ನಾನು ಮಾನಸಿಕವಾಗಿ ಸಿದ್ಧನಾಗಿದ್ದೆ. ಆದರೆ ಅಮರ ಸಂಪೂರ್ಣವಾಗಿ ಭಿನ್ನವಾಗಿದ್ದರು. ಒಪ್ಪವಾಗಿ ಇಸ್ತ್ರಿ ಮಾಡಿದ್ದ ಶರ್ಟು ಪ್ಯಾಂಟುಗಳಲ್ಲಿ ಅವರು ಒಬ್ಬ ಪ್ರೊಫೆಸರರಂತೆ ಕಾಣುತ್ತಿದ್ದರು. ಆದರೆ ಅವರಲ್ಲಿ ನಾನು ಗ್ರಹಿಸಲಾಗದಿದ್ದ ಯಾವುದೋ ಒಂದು ಅಗಾಧತೆ ಇತ್ತು. ನಮ್ಮ ಪರಿಚಯವಾದ ಮೇಲೆ ಅಮರ ನನ್ನನ್ನು ಕೇಳಿದರು, ನೀವು ಧ್ಯಾನ ಮಾಡಲು ಇಷ್ಟಪಡುತ್ತೀರಾ? ನಾನು ಹೌದೆಂದು ತಲೆಯಾಡಿಸಿದೆ. ಅವರ ಧ್ವನಿ ದೃಢವಾಗಿದ್ದರೂ ಮೃದುವಾಗಿ ಆಪ್ಯಾಯಮಾನವಾಗಿತ್ತು. ಅವರು ಮುಗುಳ್ನಕ್ಕು ನನ್ನನ್ನೇ ಸಾಕಷ್ಟು ಕಾಲ ದಿಟ್ಟಿಸಿ ನೋಡಿದರು. ಅವರ ಇಂಗಿತ ನನಗರ್ಥವಾಗದಿದ್ದರೂ ಅವರು ನನ್ನನ್ನು ಆಳವಾಗಿ ಪರೀಕ್ಷಿಸುತ್ತಿರುವುದು ನನಗೆ ಗೊತ್ತಾಗುತ್ತಿತ್ತು. ಯಾವುದೋ ಅಸ್ಪಷ್ಟ ನೆನಪು, ಒಂದು ಮೃದು ಭಾವನೆ ನನ್ನಾಳದಲ್ಲಿ ಮೇಲೇರುತ್ತಿರುವುದು ತಿಳಿಯುತ್ತಿತ್ತು. ಅವರು ತುಂಬ ಪರಿಚಿತರಂತೆ ಕಾಣುತ್ತಾರೆಂದು ನಾನವರಿಗೆ ಹೇಳಿದೆ. ಅವರು ಮತ್ತೆ ಮುಗುಳ್ನಕ್ಕು ನುಡಿದರು, ನಾವು ಇದಕ್ಕೂ ಮುನ್ನ ಭೇಟಿಯಾಗಿದ್ದೇವೆ. ಇಲ್ಲ, ನಾನು ನಿಮ್ಮನ್ನು ಸಂಧಿಸುತ್ತಿರುವುದು ಇದೇ ಮೊದಲ ಸಲ. ನಾವು ಹಿಂದಿನ ಜನ್ಮಗಳಲ್ಲಿ ಭೇಟಿಯಾಗಿದ್ದೇವೆ. ನನಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯಲಿಲ್ಲ. ಬೇರೆ ಯಾರಾದರೂ ಆಗಿದ್ದರೆ ಗೇಲಿ ಮಾಡುತ್ತಿದ್ದೇನೇನೋ. ಆದರೆ ಅವರು ಎಷ್ಟು ನಿಷ್ಕಪಟವಾಗಿ ಪ್ರಾಮಾಣಿಕವಾಗಿ ಮಾತನಾಡಿದ್ದರು. ನಾನು ಸುಮ್ಮನೆ ಅವರ ಮಾತು ಮುಂದುವರಿಸಲಿ ಎಂದು ಕಾದೆ. ಆದರೆ ಅವರು ಮೌನವಾಗುಳಿದರು. ಬಹುಶಃ ಹೆಚ್ಚು ವಿವರಿಸಲು ಅವರಿಗಿಷ್ಟವಿರಲಿಲ್ಲವೇನೋ. ಸತ್ಯವನ್ನಷ್ಟೇ ನುಡಿದರೂ ಸಾಕು. ಅದಕ್ಕೆ ಯಾವ ವಿವರಣೆಯೂ ಬೇಕಿಲ್ಲ. ನನಗೆ ಮರುದಿನ ತಮ್ಮನ್ನು ಭೇಟಿಯಾಗುವಂತೆ ಹೇಳಿದ ಅವರು, ನಾವು ಹೊರಡುತ್ತಿದ್ದಂತೆ ಋಷಿಗಳು ನಿಮಗೆ ದೀಕ್ಷೆ ಕೊಡುತ್ತಾರೆ, ನಾನು ಅವರೊಂದಿಗೆ ಸಮಯ ಗೊತ್ತು ಮಾಡುತ್ತೇನೆ ಎಂದರು. ಋಷಿಗಳೊಂದಿಗೆ ಅಪಾಯಿಂಟ್ಮೆಂಟ್? ನನ್ನ ಸ್ನೇಹಿತ ನನಗೆ ಮೊದಲೇ ವಿವರಿಸಿದ್ದ. ಅಮರ ಉನ್ನತ ಲೋಕಗಳಲ್ಲಿದ್ದ ಸಪ್ತ ಋಷಿಗಳೊಂದಿಗೆ
ಸಪ್ತರ್ಷಿಗಳೊಂದಿಗೆ ಸಂಪರ್ಕ ಹೊಂದಿದ್ದರು. ಪ್ರತಿ ರಾತ್ರಿ ಅವರು ತಮ್ಮ ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣಿಸಿ ಋಷಿಗಳನ್ನು ಭೇಟಿಯಾಗಿ ಮಾನವ ಕಲ್ಯಾಣ ಮತ್ತು ವಿಕಾಸಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಭಾಗವಹಿಸುತ್ತಿದ್ದರು. ಋಷಿಗಳು ನಾಳೆ ಬರುತ್ತಾರೆಯೇ? ನಾನು ಅವರನ್ನು ನೋಡಬಲ್ಲೆನೆ? ಈ ನಿರೀಕ್ಷೆಯಿಂದ ರೋಮಾಂಚನಗೊಂಡು ನನ್ನ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿದ್ದಂತೆಯೇ ನಾವು ಹೊರಬಂದೆವು. ನಮ್ಮನ್ನು ಬರಮಾಡಿಕೊಂಡ ಗದ್ದಲ ತುಂಬಿದ ರಸ್ತೆ ಮತ್ತು ತಣ್ಣಗಿನ ಜಗತ್ತು ಈಗ ವಿಚಿತ್ರವಾಗಿ ವಿಭಿನ್ನವಾಗಿ ಕಾಣುತ್ತಿದ್ದವು. ನಾನು ಪುಸ್ತಕಗಳನ್ನು ಓದಿ ಯಾರ ಮಾರ್ಗದರ್ಶನವೂ ಇಲ್ಲದೆ ಹಲವು ಬಾರಿ ಧ್ಯಾನ ಮಾಡಲು ಪ್ರಯತ್ನಿಸಿದ್ದೆ. ಆದರೆ ಪುಸ್ತಕಗಳು ಆಕರ್ಷಕ ಶಾಸ್ತ್ರಗಳ ಕಗ್ಗಗಳಾಗಿದ್ದು ವಾಸ್ತವವಾಗಿ ಅವುಗಳ ಉಪಯೋಗ ಅಷ್ಟಕ್ಕಷ್ಟೇ ಎಂದು ಅರ್ಥವಾಗಲು ನನಗೆ ಹೆಚ್ಚು ಹೊತ್ತು ಹಿಡಿಯಲಿಲ್ಲ. ಒಬ್ಬ ಗುರು ಅವಶ್ಯಕವಾಗಿದ್ದರು. ಅಂಥ ಗುರುವಿಗಾಗಿ ನಾನು ಹುಡುಕುತ್ತಿದ್ದೆ. ಮರುದಿನ ನಿಗದಿತ ಸಮಯಕ್ಕೆ ಸರಿಯಾಗಿ ನಾನು ಅಮರರ ಬಳಿ ಇದ್ದೆ. ಅವರು ನನ್ನನ್ನು ಮಹಡಿಯ ಮೇಲಿನ ಕೋಣೆಯೊಂದಕ್ಕೆ ಕರೆದೊಯ್ದರು. ಕೋಣೆಯ ತುಂಬ ಊದುಬತ್ತಿಯ ಘಮಘಮ. ದೊಡ್ಡ ವಿಗ್ರಹಗಳು, ಬೃಹತ್ ಕನ್ನಡಿಗಳು ಅಲ್ಲಿದ್ದವು. ಅಲ್ಲಿ ಒಂದು ಆಪ್ತ ಪ್ರಶಾಂತತೆ ಮತ್ತು ದಿವ್ಯ ವಾತಾವರಣವಿತ್ತು. ನಾನೊಮ್ಮೆ ಸುತ್ತಲೂ ನೋಡಿದಾಗ ಅಮರ ಮುಗುಳ್ನಕ್ಕರು. ಇಲ್ಲ, ಈಗ ಇಲ್ಲಿರುವ ಋಷಿಯನ್ನು ನೀವು ನೋಡಲು ಸಾಧ್ಯವಿಲ್ಲ. ಅವರು ತಮ್ಮ ಸೂಕ್ಷ್ಮ ಶರೀರದಲ್ಲಿದ್ದಾರೆ. ನಾನು ಆ ಋಷಿಯನ್ನು ನೋಡುವ ನಿರೀಕ್ಷೆ ಇಲ್ಲದಿದ್ದರೂ ಇನ್ನೊಮ್ಮೆ ಚುರುಕಾಗಿ ಸುತ್ತಲೂ ಕಣ್ಣು ಹಾಯಿಸಿದೆ. ಅವರು ಅಲ್ಲಿ ಇದ್ದಿರಬೇಕು. ಆ ಸ್ಥಳ ಒಂದು ದಿವ್ಯ ಸಾನ್ನಿಧ್ಯದಿಂದ ತುಂಬಿಕೊಂಡಿತ್ತು. ನಾನು ಮಾನಸಿಕವಾಗಿ ಅವರ ಇರುವಿಕೆಯನ್ನು ಅನುಭವಿಸಬಲ್ಲವನಾಗಿದ್ದೆ. ನಾನು ಅಮರರ ಮುಂದೆ ಕುಳಿತು ಕಾದೆ. ಅಮರ ಧ್ಯಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅದರ ಬಗ್ಗೆ ತುಂಬ ಸ್ಪಷ್ಟವಾದ ಸೂಚನೆಗಳನ್ನು ನೀಡಿದರು. ಧ್ಯಾನವೆಂದರೆ ಮೌನಗೊಳಿಸುವುದು. ನಾವು ನಮ್ಮ ಇಡೀ ಶಾರೀರಿಕ ವ್ಯವಸ್ಥೆಯನ್ನು, ಅಂದರೆ ದೇಹ, ಮನಸ್ಸು ಮತ್ತು ಬುದ್ಧಿಗಳನ್ನು ಕ್ರಮೇಣ ಮೌನಗೊಳಿಸುವುದು. ಮೌನದಲ್ಲಿ ಅನೇಕ ಆಂತರಿಕ ಕ್ರಿಯೆಗಳು ಪ್ರಾರಂಭವಾಗುತ್ತವೆ. ಮೊದಲು ನಮ್ಮ ಶಾರೀರಿಕ ವ್ಯವಸ್ಥೆ ಸ್ವಚ್ಛಗೊಳ್ಳುತ್ತದೆ. ನಂತರ ಅದನ್ನು ಉನ್ನತ ಅನುಭವಗಳನ್ನು ಹೊಂದಲು ಸಿದ್ಧಗೊಳಿಸಲಾಗುತ್ತದೆ. ಅಂತಿಮವಾಗಿ ಇದು ನಮ್ಮನ್ನು ದಿವ್ಯ ಜೀವಿಗಳನ್ನಾಗಿ ಪರಿವರ್ತಿಸುತ್ತದೆ. ನಾವು ಕ್ರಮೇಣ ನಮ್ಮ ಮೂಲದೊಂದಿಗೆ ಸಂಪರ್ಕ ಸಾಧಿಸಿ ನಮ್ಮ ಬಗ್ಗೆ ಮತ್ತು ಈ ಸೃಷ್ಟಿ, ಹುಟ್ಟು, ಸಾವು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಜ್ಞಾನವನ್ನು ನೇರವಾಗಿ ಪಡೆಯುತ್ತೇವೆ. ಧ್ಯಾನವೆಂದರೆ ಏಕಾಗ್ರತೆಯೇ? ನಾನು ಕೇಳಿದೆ. ಅಲ್ಲ, ಅದು ಏಕಾಗ್ರತೆಯನ್ನೂ ಮೀರಿದ್ದು. ನಾವು ಮುಂದುವರಿಯುತ್ತಾ ಹೋದಂತೆ ಅದು ಪ್ರಜ್ಞೆಯಲ್ಲಿ ಮಾಡುವ ಪ್ರಯಾಣ. ಆದರೆ ನಾನು ಪುಸ್ತಕಗಳಲ್ಲಿ ಓದಿರುವಂತೆ ನನಗೆ ಗೊತ್ತು, ಜನರಲ್ಲಿ ಅನೇಕ ತಪ್ಪು ಅಭಿಪ್ರಾಯಗಳಿವೆ. ಆದರೆ ನನ್ನ ಜ್ಞಾನ ಋಷಿಗಳಿಂದ ಬಂದದ್ದು. ಸಾವಿರಾರು ವರ್ಷಗಳ ಹಿಂದೆ ಮೊದಲ ಬಾರಿಗೆ ಮಾನವರಿಗೆ ಧ್ಯಾನವನ್ನು ಕಲಿಸಿದವರೇ ಅವರು. ಅವರೇ ಮೂಲಗುರುಗಳು. ಹೆಚ್ಚಿನ ವಿಷಯಗಳನ್ನು ನಂತರ ವಿವರಿಸುತ್ತೇನೆ. ಈಗ ಕಣ್ಣು ಮುಚ್ಚಿಕೊಂಡು ನಿಮ್ಮ ದೃಷ್ಟಿಯನ್ನು ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸಿ. ಇಲ್ಲಿರುವ ಋಷಿಯು ನಿಮ್ಮೊಳಗೆ ಆಧ್ಯಾತ್ಮಿಕ ಚೈತನ್ಯವನ್ನು ಹರಿಸಿ ನಿಮ್ಮನ್ನು ಧ್ಯಾನಕ್ಕೆ ಉಪಕ್ರಮಗೊಳಿಸುತ್ತಾರೆ. ನಾನು ಕಣ್ಣು ಮುಚ್ಚಿ ದೃಷ್ಟಿಯನ್ನು ಕೇಂದ್ರೀಕರಿಸಿ ಕಾದೆ. ಆಗ ಶಕ್ತಿಯ ಅಲೆಯೊಂದು ನನ್ನ ಮೇಲೆ ಇಳಿದಂತೆ ಭಾಸವಾಗಿ ನಂತರ ನಾನು ಪ್ರಜ್ಞೆ ಕಳೆದುಕೊಂಡೆ. ಕಣ್ಣು ತೆರೆದಾಗ ಅಮರ ನಸುನಕ್ಕರು. 1 ಗಂಟೆ ಕಳೆದಿತ್ತು. ಒಂದು ಬಗೆಯ ದಿಗ್ಭ್ರಾಂತಿ ತುಂಬಿದ್ದರೂ ತುಂಬ ಪ್ರಶಾಂತವಾಗಿದ್ದ ಮನಸ್ಸಿನೊಂದಿಗೆ ನಾನು ಮನೆಗೆ ಹೋದೆ. ನನ್ನ ಪ್ರಜ್ಞಾ ಪ್ರಯಾಣ ಹೀಗೆ ಪ್ರಾರಂಭಗೊಂಡಿತು. ಸುಮಾರು 10 ವರ್ಷದವನಿದ್ದಾಗ ಮೊದಲ ಸಲ ನಾನು ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣಿಸಿದ್ದೆ. ಅಮರ ತಮ್ಮ ಎಂದಿನ ನಿರಾಳವಾದ ರೀತಿಯಲ್ಲಿ ಮಾತನಾಡುತ್ತಿದ್ದರು. ಅವರ ಧ್ಯಾನದ ಕೋಣೆಯಲ್ಲಿ ಅವರೆದುರು ಕುಳಿತು ಆಲಿಸುತ್ತಾ ಪ್ರತಿ ಮಾತು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಳ್ಳಲು ಬಿಡುತ್ತಿದ್ದಂತೆಯೇ ಅಗೋಚರವಾದ ಸಂಪತ್ತನ್ನು ಸ್ವೀಕರಿಸುತ್ತಿರುವ ಪೂರ್ಣ ಅರಿವು ನನಗಿತ್ತು. ಅಮರರ ಸಲಹೆಯಂತೆ ಪ್ರತಿ ಶುಕ್ರವಾರದ ಸಂಜೆಗಳಂದು ನಾನವರನ್ನು ಭೇಟಿಯಾಗಲು ಪ್ರಾರಂಭಿಸಿದೆ. ಅವರೊಂದಿಗಿನ ಈ ಅಮೂಲ್ಯ ವೇಳೆಗಾಗಿ ವಾರವೆಲ್ಲ ಕಾಯುತ್ತಿದ್ದೆ. ಅವರು ನನ್ನ ಧ್ಯಾನಾಭ್ಯಾಸವನ್ನು ಪರೀಕ್ಷಿಸಿ ಮಾರ್ಗದರ್ಶಿಸುತ್ತಾ ನಾನು ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಸಿಕ್ಕದಂಥ ಅಪರೂಪದ ಜ್ಞಾನವನ್ನು ಕೊಡುತ್ತಿದ್ದರು. ಪುಸ್ತಕಗಳಲ್ಲಿ ಇಲ್ಲದ ವಿಷಯಗಳನ್ನು ವಿವರಿಸುತ್ತಾ ಅವರು ನನಗೆ ಧ್ಯಾನದ ಸಂಪೂರ್ಣ ವಿಜ್ಞಾನವನ್ನೇ ಕೊಟ್ಟರು. ಸಾಕಷ್ಟು ಕಾಲದ ನಂತರ ಒಂದು ದಿನ ಅವರು, ಈಗ ನೀವು ಪತಂಜಲಿಯ ಯೋಗಸೂತ್ರಗಳಿಗೆ ಒಂದು ಹೊಸ ಅಧ್ಯಾಯವನ್ನೇ ಸೇರಿಸಬಹುದು ಎಂದರು. ಶುಕ್ರವಾರದ ಭೇಟಿಗಳಲ್ಲಿ ಅಮರ ಋಷಿಗಳೊಂದಿಗಿನ ತಮ್ಮ ಅನೇಕ ಕಾರ್ಯಗಳನ್ನು, ತಮ್ಮ ಅನುಭವಗಳನ್ನು ವಿವರಿಸುತ್ತಿದ್ದರು. ಒಂದು ದಿನ ಅವರು ಋಷಿಗಳ ಜೊತೆ ತಮಗಾದ ಮೊದಲ ಸಂಪರ್ಕದ ಬಗ್ಗೆ ವಿವರಿಸಿದರು. ನನಗೆ ಒಂದು ಶಸ್ತ್ರಚಿಕಿತ್ಸೆ ಆಗುತ್ತಿತ್ತು. ಅರವಳಿಕೆಯನ್ನು ಕೊಟ್ಟು 10ರವರೆಗೆ ಎಣಿಸಲು ನನಗೆ ಹೇಳಿದರು. 6ರವರೆಗೆ ಎಣಿಸಿದ ನಂತರ ಪ್ರಜ್ಞೆ ತಪ್ಪಿದೆ. ನನ್ನ ದೇಹದ ಪ್ರಜ್ಞೆಯನ್ನು ಕಳೆದುಕೊಂಡರೂ ಇನ್ನೊಂದು ಮಟ್ಟದಲ್ಲಿ ನಾನು ಎಚ್ಚರವಾಗಿದ್ದೆ. ಅದು ಸೂಕ್ಷ್ಮ ವಲಯ ಎಂದು ನಂತರ ತಿಳಿಯಿತು. ನಾನು ನನ್ನ ದೇಹದೊಳಗೆ ಚಲಿಸಬಹುದಲ್ಲದೆ ಹೊರಗೂ ಬರಬಹುದೆಂದು ಕಂಡುಕೊಂಡೆ.
ಕಗ್ಗತ್ತಲ ಸುರಂಗವೊಂದನ್ನು ಹಾದು ನಾನು ಹೊರಬಂದೆ. ಇದು ಯಾವುದೇ ಪ್ರಯತ್ನವಿಲ್ಲದೆ ನಡೆಯಿತು. ಕೇವಲ ಇಚ್ಛಿಸಿದ ಮರುಕ್ಷಣದಲ್ಲೇ ನಾನು ಹೊರಗಿದ್ದೆ. ಆಗ ವೈದ್ಯರು ಮತ್ತಿತರರು ಸುತ್ತುವರೆದಿದ್ದ ನನ್ನದೇ ದೇಹವನ್ನು ನಾನು ಮೇಲಿನಿಂದ ಕಂಡೆ. ಆ ಸಮಯಕ್ಕೆ ಸರಿಯಾಗಿ ಮೇಲಿನ ಯಾವುದೋ ದೂರಸ್ಥಳದಿಂದ ಹೊಮ್ಮುತ್ತಿದ್ದ ವಿಚಿತ್ರ ಸಂಗೀತ ನನ್ನ ಕಿವಿಗೆ ಬಿದ್ದಿತು. ನನಗೆ ಅಲ್ಲಿಗೆ ಹೋಗುವ ಆಸೆ ಆಯಿತು. ಮರುಕ್ಷಣವೇ ನಾನು ಅದ್ಭುತವಾದ ವೇಗದಲ್ಲಿ ಚಲಿಸಲಾರಂಭಿಸಿದೆ. ಚಾವಣಿಯನ್ನು ಹಾದು ಹೊರಬಂದು ಅಂತರಿಕ್ಷದಲ್ಲಿ ಪ್ರಯಾಣಿಸತೊಡಗಿದೆ. ನನ್ನ ಹಿಂದೆ ನಗರವು ಸರಿಯುತ್ತಾ ವೇಗವಾಗಿ ಕುಗ್ಗುತ್ತಾ ಚುಕ್ಕೆಯಂತಾಗುವಷ್ಟರಲ್ಲಿ ನಾನು ನಮ್ಮ ಭೂಮಿಯ ವಲಯದಾಚೆ ಹೋಗುತ್ತಿರುವುದು ನನ್ನ ಗಮನಕ್ಕೆ ಬಂದಿತು. ಆ ಸಂಗೀತವು ಅಂತರಿಕ್ಷದಲ್ಲಿ ಇನ್ನೂ ಎತ್ತರದಿಂದ ಕೇಳಿ ಬರುತ್ತಿತ್ತು. ವಿಚಿತ್ರವೆಂದರೆ ನನಗೆ ಒಂದಿಷ್ಟೂ ಹೆದರಿಕೆ ಆಗಲಿಲ್ಲ. ಇದೆಲ್ಲವೂ ತುಂಬ ರೋಮಾಂಚನಕರವಾಗಿತ್ತು. ನಮ್ಮ ಭೂಮಿಯು ದೊಡ್ಡ ಗಾತ್ರದ ಚಂದ್ರನಂತೆ ಕಾಣುತ್ತಿತ್ತು. ನಾನು ಚಂದ್ರ, ಶುಕ್ರಗ್ರಹ ಮತ್ತು ಬುಧಗ್ರಹಗಳನ್ನು ಮಿಂಚಿನ ವೇಗದಲ್ಲಿ ಹಾದು ಕಗ್ಗತ್ತಲ ಅಂತರಿಕ್ಷದಲ್ಲಿ ಮುಂದುವರೆದೆ. ಅಂತಿಮವಾಗಿ ನಾನು ಸೂರ್ಯನನ್ನು ತಲುಪಿ ಒಳಹೊಕ್ಕೆ. ಸೂರ್ಯನ ಪ್ರಜ್ವಲಿಸುತ್ತಿದ್ದ ಮೇಲ್ಮೆಯನ್ನು ದಾಟಿ ಅದರೊಳಗಿನ ವಿಶಾಲ ನೀಲಿ ಅಂತರಿಕ್ಷವನ್ನು ಪ್ರವೇಶಿಸಿದೆ. ಅಲ್ಲಿ ಅಸಂಖ್ಯ ಭೂಮಿಗಳಿದ್ದು ಆ ಸಂಗೀತವು ಮಧ್ಯದ ಒಂದು ಭೂಮಿಯಿಂದ ಬರುತ್ತಿತ್ತು. ನಾನು ಆ ಭೂಮಿಯ ದೊಡ್ಡ ನಗರವೊಂದರಲ್ಲಿ ಇಳಿದೆ. ಅಲ್ಲಿ ಒಂದು ಬೃಹದಾಕಾರದ ಕಟ್ಟಡವಿತ್ತು. ನೂರಾರು ಜನರು ಅದರ ಒಳವರೆಗೆ ಓಡಾಡುತ್ತಿದ್ದರು. ಆಗ ಅಲ್ಲಿಯವರೆಗೆ ಕೇಳಿಸುತ್ತಿದ್ದ ಸಂಗೀತ ಇದ್ದಕ್ಕಿದ್ದಂತೆ ನಿಂತು ಹೋದುದನ್ನು ಮರೆತು ನಾನು ಆ ಕಟ್ಟಡದೊಳಗೆ ಹೋದೆ. ಒಂದು ವಿಶಾಲವಾದ ಸಭಾಂಗಣದೊಳಗೆ ಕಾಲಿಡುತ್ತಿದ್ದಂತೆಯೇ ಕಿರೀಟಧಾರಿಯಾದ ಅತ್ಯಂತ ಸುಂದರ ವ್ಯಕ್ತಿಯೊಬ್ಬ ಜಗಿಜಗಿಸುತ್ತಿದ್ದ ಸಿಂಹಾಸನದ ಮೇಲೆ ಕುಳಿತಿದ್ದನ್ನು ಕಂಡೆ. ಜನರು ಆತನ ಮುಂದೆ ತಲೆಬಾಗಿ ನಮಸ್ಕರಿಸುತ್ತಿದ್ದರು. ನಾನೂ ಬಾಗಿ ನಮಸ್ಕರಿಸಿದೆ. ಆಗ ನನ್ನ ಹೆಗಲ ಮೇಲೆ ಒಂದು ಕೈ ಬಿತ್ತು. ತಿರುಗಿ ನೋಡಿದಾಗ ಒಂದು ಪರಿಚಿತ ಮುಖವನ್ನು ಕಂಡೆ. ಇಲ್ಲೇನು ಮಾಡುತ್ತಿದ್ದೀಯಾ? ನಾನು ವಿವರಿಸಿದೆ. ಆತ ತಾನು ನನ್ನ ಹಿಂದಿನ ಜನ್ಮದ ಸ್ನೇಹಿತನೆಂದು, ಸಾವಿನ ಮುಂಚೆ ನಾನು ಅಲ್ಲಿಗೆ ಬರಬಾರದಿತ್ತೆಂದೂ ಹೇಳಿದ. ಆತ ನನ್ನನ್ನು ಸಭಾಂಗಣದಿಂದ ಹೊರಗೆ ಕರೆದೊಯ್ಯುತ್ತಿದ್ದಂತೆ ನಾನು ಸಿಂಹಾಸನದಲ್ಲಿ ಕುಳಿತಿದ್ದ ವ್ಯಕ್ತಿಯ ಬಗ್ಗೆ ಕೇಳಿದೆ. ಆ ವ್ಯಕ್ತಿ ಭಗವಾನ್ ಸೂರ್ಯನಾರಾಯಣ ಎಂದು ನನ್ನ ಸ್ನೇಹಿತ ಹೇಳಿದ. ನನ್ನ ಮೈ ಜುಮ್ಮೆಂದಿತ್ತು. ನಾವು ಹೊರಗೆ ಅನೇಕ ಡೇರೆಗಳಿದ್ದ ಬಯಲಿಗೆ ಬಂದೆವು. ಅವುಗಳಲ್ಲಿ ಒಂದನ್ನು ಹೊಕ್ಕಾಗ ಅಲ್ಲಿ 7 ಋಷಿಗಳು ಒಬ್ಬ ಸದೃಢ ಮೈಕಟ್ಟಿನ ಎತ್ತರವಾಗಿದ್ದ ಋಷಿಯ ಸುತ್ತ ಕುಳಿತಿರುವುದು ಕಾಣಿಸಿತು. ನನ್ನ ಸ್ನೇಹಿತ ಮೆಲುದನಿಯಲ್ಲಿ ಆ ಋಷಿ ವಿಶ್ವಾಮಿತ್ರರೆಂದು, ಅವರ ಸುತ್ತ ಕುಳಿತವರು ಸಪ್ತಋಷಿಗಳಾದ ಭೃಗು, ಅತ್ರಿ, ಆಂಗಿರಸ, ವಸಿಷ್ಠ, ಪುಲಸ್ತ್ಯ, ಪುಲಹ ಮತ್ತು ಕೃತು ಮಹರ್ಷಿಗಳೆಂದು ನುಡಿದ. ನಂತರ ಆತ ಅವರಿಗೆ ನನ್ನ ಬಗ್ಗೆ ವಿವರಿಸಿದ. ವಿಶ್ವಾಮಿತ್ರ ಮಹರ್ಷಿಗಳು ನನ್ನನ್ನು ಕೆಲಕಾಲ ದಿಟ್ಟಿಸಿ ನೋಡಿ ನಂತರ ಅಪಾರವಾದ ಪ್ರೀತಿ ಮತ್ತು ತಿಳುವಳಿಕೆಯಿಂದ ನುಡಿದರು. ನೀನಿಲ್ಲಿಗೆ ಬಂದು ಇದೆಲ್ಲವನ್ನು ನೋಡಿದ್ದು ಒಳ್ಳೆಯದೇ ಆಯಿತು. ಆದರೀಗ ನೀನು ನಿನ್ನ ಭೂಮಿಗೆ, ನಿನ್ನ ಶರೀರಕ್ಕೆ ಹಿಂದಿರುಗಬೇಕು. ನನಗೆ ಹಿಂದಿರುಗಲು ಇಷ್ಟವಿರಲಿಲ್ಲ. ಆ ಜಾಗ ನನಗೆಷ್ಟು ಇಷ್ಟವಾಗಿತ್ತೆಂದರೆ ಅಲ್ಲೇ ಇದ್ದು ಬಿಡಲು ಮನಸ್ಸಾಗಿತ್ತು. ಆ ಋಷಿ ಮುಗುಳ್ನಕ್ಕು ನುಡಿದರು. ಯಾರಿಗೆ ತಾನೇ ಇಲ್ಲಿ ಇರಲು ಮನಸ್ಸಾಗುವುದಿಲ್ಲ? ಆದರೆ ನೀನು ಮರಳಿ ಹೋಗಲೇಬೇಕು. ಈಗ ಹಿಂದಿರುಗಿ ಹೋಗು, ನಾನೇ ನಿನ್ನಲ್ಲಿಗೆ ಬರುತ್ತೇನೆ. ನನಗೆ ಅವರನ್ನು ಬಿಟ್ಟು ಬರಲಾಗಲಿಲ್ಲ. ಅವರು ಎಷ್ಟು ಭವ್ಯವಾಗಿದ್ದರು! ಒಬ್ಬ ದೇವರಂತೆ ಒಲ್ಲದ ಮನಸ್ಸಿನಿಂದಲೇ ಹೊರಬಂದು ಹಿಂದಿರುಗಿದೆ. ಚಾವಣಿಯ ಮೂಲಕ ಕೆಳಗಿಳಿಯುತ್ತಿದ್ದಂತೆ ವೈದ್ಯರು ಮತ್ತಿತರರು ನನ್ನ ದೇಹವನ್ನೇ ದಿಟ್ಟಿಸಿ ನೋಡುತ್ತಿರುವುದು ಕಾಣಿಸಿತು. ನನ್ನ ದೇಹದೊಳಗೆ ಈ ಹಿಂದೆ ಎಷ್ಟೋ ಸಲ ಪ್ರವೇಶ ಮಾಡಿರುವೆನೋ ಎಂಬಂತೆ ಸಲೀಸಾಗಿ ಸೇರಿಕೊಂಡೆ. ಕಣ್ಣು ಬಿಟ್ಟಾಗ ಸುತ್ತಲಿದ್ದವರೆಲ್ಲ ನೆಮ್ಮದಿಯ ನಿಟ್ಟುಸಿರಿಟ್ಟರು. ನಾನು ಮತ್ತೆ ಕದಲುವುದಿಲ್ಲವೆಂದು ಅವರು ಭಾವಿಸಿದ್ದರೇನೋ. ಈ ಘಟನೆಯ ನಂತರ ನಾನು ದಿನಗಟ್ಟಲೆ, ತಿಂಗಳುಗಟ್ಟಲೆ ಆ ಋಷಿಗಾಗಿ ಕಾದೆ. ಅವರು ಬರಲಿಲ್ಲ. ನಾನು ನನ್ನ ಪ್ರಯಾಣದ ಬಗ್ಗೆ ಇತರರೊಂದಿಗೆ ಮಾತನಾಡಿದಾಗ ಯಾರೂ ನನ್ನನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಮನೆಯವರು ತಮಾಷೆ ಮಾಡಿ ನಕ್ಕು ಬಿಟ್ಟರು. ತಿಂಗಳುಗಳು ಸರಿದಂತೆ ಇದೆಲ್ಲ ಕನಸಿರಬೇಕೆಂದು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಒಂದು ಹುಣ್ಣಿಮೆಯ ರಾತ್ರಿ ಕಿಟಕಿಯ ಮೂಲಕ ನಾನು ಆಕಾಶವನ್ನು ನೋಡುತ್ತಿದ್ದಾಗ ಒಂದು ನಕ್ಷತ್ರ ಸರಿದಾಡುತ್ತಿದ್ದುದನ್ನು ಕಂಡೆ. ಕೆಲವೇ ಕ್ಷಣಗಳಲ್ಲಿ ಅದು ನನ್ನ ಕೋಣೆಯೊಳಗೆ ಇಳಿದು ನನ್ನ ಮುಂದೆ ನಿಂತಿತು. ನಾನು ಕಂಡದ್ದು ಕನಸಲ್ಲ. ಆಗ ಒಂದು ಧ್ವನಿ ಕೇಳಿಸಿತು. ನಿನ್ನನ್ನು ಭೇಟಿಯಾಗುವುದಾಗಿ ಮಾತು ಕೊಟ್ಟಿದ್ದೆ, ಈಗ ಬಂದಿದ್ದೇನೆ. ನನ್ನನ್ನು ನೋಡಲು ಸಿದ್ಧನಾಗಿರುವೆಯಾ? ನಾನು ಕ್ಷೀಣ ಧ್ವನಿಯಲ್ಲಿ ಹೌದು ಎಂದು ಹೇಳಿ ಕಾದೆ. ಮೊದಲು ಒಂದು ಅಸ್ಪಷ್ಟ ಆಕಾರ ಮೂಡಿತು. ನಂತರ ಅದರ ದೃಢರೂಪ ಕಾಣಿಸಿತು. 1 ನಿಮಿಷದೊಳಗೆ ವಿಶ್ವಾಮಿತ್ರ ಮಹರ್ಷಿಗಳು ಪ್ರತ್ಯಕ್ಷರಾಗಿದ್ದರು. ಅದು ನಂಬಲು ಅಸಾಧ್ಯವಾಗಿತ್ತು. ನಾನು ಅತ್ತೆ. ಅವರು ನನ್ನನ್ನು ಬರಸೆಳೆದು ಒಂದು ಸುದೀರ್ಘ ಕ್ಷಣದವರೆಗೆ ಆಲಂಗಿಸಿಕೊಂಡರು. ನಂತರ ಅವರು, ನಿನ್ನನ್ನು ಸಂಗೀತದ ಮೂಲಕ ಅಲ್ಲಿಗೆ ಕರೆದವನು ನಾನೇ. ಈಗ ನಮ್ಮ
ಕೆಲಸಕ್ಕೆ ನಿನ್ನನ್ನು ತಯಾರು ಮಾಡಲು ಬಂದಿದ್ದೇನೆ. ನಿನಗೆ ಯೋಗ ಮತ್ತು ಆಧ್ಯಾತ್ಮದ ಬಗ್ಗೆ ಎಲ್ಲವನ್ನೂ ಕಲಿಸಲು ನಾನು ಪ್ರತಿ ರಾತ್ರಿ ಬರುತ್ತೇನೆ, ಆಗಬಹುದೇ ಎಂದರು. ನಾನು ಸುಮ್ಮನೆ ತಲೆಯಾಡಿಸಿದೆ. ಹೀಗೆ ಪ್ರಾರಂಭವಾದ ನನ್ನ ಕಲಿಕೆ ಮತ್ತು ತರಬೇತಿ ಸುಮಾರು 2.5 ವರ್ಷಗಳ ಕಾಲ ಮುಂದುವರಿಯಿತು. ಅವರು ನನಗೆ ಪ್ರಾಣಾಯಾಮ, ಧ್ಯಾನ, ಸಮಾಧಿಯ ಆಳವನ್ನು ಪ್ರವೇಶಿಸಿ ಹೊರಬರುವುದು, ಕುಂಡಲಿನಿಯನ್ನು ಜಾಗೃತಗೊಳಿಸುವುದು, ಸೂಕ್ಷ್ಮ ಶರೀರ ಪ್ರಯಾಣ, ಪ್ರತ್ಯಕ್ಷಗೊಳ್ಳುವುದು, ಅನೇಕ ದೇಹಗಳನ್ನು ಹೊಂದುವುದು, ಸಂಯಮದ ರಹಸ್ಯಗಳು ಮತ್ತು ಇನ್ನೂ ಅನೇಕ ರಹಸ್ಯ ಸಂಗತಿಗಳನ್ನು ಕಲಿಸಿದರು. ಅನಂತರ ಒಂದು ರಾತ್ರಿ ಹಿಮಾಲಯದಲ್ಲಿ ಋಷಿಗಳು ಪ್ರತಿ ರಾತ್ರಿಯೂ ಒಟ್ಟುಗೂಡುವ ಒಂದು ರಹಸ್ಯ ಸ್ಥಳಕ್ಕೆ ನನ್ನನ್ನು ಕರೆದೊಯ್ದರು. ಅಲ್ಲಿ ಭಾರೀ ಸಭೆ ಸೇರಿತ್ತು. ಅವರು ವೇದಿಕೆಯ ಮೇಲೆ ಕುಳಿತಿದ್ದ ಒಬ್ಬ ಋಷಿಗೆ ನನ್ನನ್ನು ಪರಿಚಯಿಸಿ, ನಾನು ಒಬ್ಬ ಯುವ ಋಷಿಯನ್ನು ನಿಮಗಾಗಿ ಕರೆತಂದಿದ್ದೇನೆ, ಇವನನ್ನು ನಿಮ್ಮ ಕಾರ್ಯಕ್ಕೆ ಸೇರಿಸಿಕೊಳ್ಳಿ ಎಂದರು. ನಾನು ಬಾಗಿ ನಮಸ್ಕರಿಸುತ್ತಿದ್ದಂತೆ ಅವರು, ಇವರು ಮಾರ್ಕಾಂಡೇಯ ಮಹರ್ಷಿ, ನಮ್ಮ ಕೆಲಸದ ಉಸ್ತುವಾರಿಯೆಲ್ಲ ಈಗ ಇವರದೇ ಎಂದರು. ನನಗೆ ನಂಬಲಾಗಲಿಲ್ಲ. ಅವರು ಯುವಕರಂತೆ ಕಾಣುತ್ತಿದ್ದರು. ಅವರು ತಮ್ಮ ಭೌತಿಕ ಶರೀರದಲ್ಲಿ ಕುಳಿತಿದ್ದರೇ ಹೊರತು ಸೂಕ್ಷ್ಮ ಶರೀರದಲ್ಲಲ್ಲ. ಅವರ ವಯಸ್ಸು ಎಷ್ಟಿದ್ದಿರಬಹುದು? 1000ಗಟ್ಟಲೆ ವರ್ಷಗಳೇನೋ. ಈತನ ಹೆಸರೇನು? ಮಾರ್ಕಾಂಡೇಯ ಮಹರ್ಷಿಗಳು ಕೇಳಿದರು. ವಿಶ್ವಾಮಿತ್ರ ಮಹರ್ಷಿಗಳು, ಈಗಿನಿಂದ ಇವನನ್ನು ಅಮರ ಎಂದು ಕರೆಯೋಣ ಎಂದರು. ಹೀಗೆ ನನಗೆ ಆ ಹೆಸರು ಬಂದಿತ್ತು. ಎಲ್ಲ ಸೂಕ್ಷ್ಮ ಲೋಕಗಳಲ್ಲೂ ನಾನು ಅಮರ ಎಂದೇ ಪರಿಚಿತನಾಗಿದ್ದೇನೆ. ಈಗಲೂ ನೀವು ಕೆಲಸ ಮಾಡುತ್ತಿದ್ದೀರಾ? ನಾನು ಅವರನ್ನು ಕೇಳಿದೆ. ಹೌದು. ನಿಮ್ಮ ಜೊತೆ ಎಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ? 1,44,000. ಅವರು ಭೂಮಿಯ ಮೇಲೆಲ್ಲ ಹಂಚಿ ಹೋಗಿ ವಿವಿಧ ಜನಾಂಗಗಳಲ್ಲಿ ಬದುಕುತ್ತಿದ್ದಾರೆ. ಅವರು ಎಲ್ಲಿದ್ದಾರೆ ಎನ್ನುವುದು ನಿಮಗೆ ಗೊತ್ತೇ? ಹೌದು. ಆದರೆ ಮಾನವ ಮಟ್ಟದಲ್ಲಿ ನಾವು ಒಬ್ಬರನ್ನೊಬ್ಬರು ಸಂಪರ್ಕಿಸುವುದಿಲ್ಲ. ನೀವು ಮಾಡುವ ಕೆಲಸವೇನು? ಒಂದು ದಿನ ನಿಮಗೇ ತಿಳಿಯುತ್ತದೆ. ನಾನು ಕೂಡ ನಿಮ್ಮ ಕೆಲಸವನ್ನು ಸೇರಬಹುದೇ? ಅಮರ ನಸುನಕ್ಕು ನುಡಿದರು. ಮೊದಲು ಧ್ಯಾನದ ತಂತ್ರಗಳನ್ನು ಕರಗತ ಮಾಡಿಕೊಳ್ಳಿ. ಅಮರರ ನಿಜವಾದ ಹೆಸರು ಅಂಬರೀಷವರ್ಮ ದೇಸಾಯಿ ಎಂದಾಗಿತ್ತು. ಅವರದು ಕೌಜಲಗಿ ರಾಜಮನೆತನ. ಅವರು 1919ರಲ್ಲಿ ಬೆಂಗಳೂರಿನಲ್ಲಿ, ಮುಂದೆ ಸರ್ ಸಿ ವಿ ರಾಮನ್ರವರು ಬಾಳಿದ ಮನೆಯಲ್ಲಿ ಹುಟ್ಟಿದರು. ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಮದ್ರಾಸ್ನಲ್ಲಿ ವಿಜ್ಞಾನದ ಪದವಿಗಾಗಿ ಓದಿದರು. ಅವರ ಕಡೆಯವರು ಭಾರೀ ಶ್ರೀಮಂತರಾಗಿದ್ದರಿಂದ ಜೀವನ ನಿರ್ವಹಣೆಗಾಗಿ ಅವರೆಂದೂ ದುಡಿಯಬೇಕಾಗಲಿಲ್ಲ. ಭೂ ಸುಧಾರಣಾ ಕಾನೂನು ಜಾರಿಗೆ ಬಂದಾಗ ಅವರ ಕುಟುಂಬದವರು ತಮ್ಮ ಬಹುತೇಕ ಜಮೀನುಗಳನ್ನು ಕಳೆದುಕೊಂಡರು. ಅಮರರಿಗೆ ಮದುವೆ ಆಗಿದ್ದು ಒಬ್ಬಳು ಮಗಳಿದ್ದಳು. ಅವರ ಒಬ್ಬನೇ ಸಹೋದರ ಚಿಕ್ಕ ವಯಸ್ಸಿನಲ್ಲಿ ತೀರಿ ಹೊಕ್ಕೊಂಡಿದ್ದ. ಒಮ್ಮೆ ಅವರ ಹೆಸರನ್ನು ರಾಯಭಾರಿಯ ಪದವಿಗೆ ಸೂಚಿಸಲಾಗಿತ್ತಾದರೂ ಋಷಿಗಳೊಂದಿಗೆ ಈ ಲೋಕದಲ್ಲಿ ಮತ್ತು ಸೂಕ್ಷ್ಮ ಲೋಕಗಳಲ್ಲಿ ತಮ್ಮ ಕೆಲಸವನ್ನು ಮುಂದುವರಿಸುವ ಸಲುವಾಗಿ ಅಮರ ಅದನ್ನು ನಿರಾಕರಿಸಿದ್ದರು. ನನ್ನಲ್ಲಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅವರು ಯಾವಾಗಲೂ ತಮ್ಮ ಕಾರ್ಯ, ಋಷಿಗಳು, ಧ್ಯಾನ ಮತ್ತು ಋಷಿಗಳ ಜೊತೆ ತಾವು ಸಂಗ್ರಹಿಸಿದ ಅಪರೂಪದ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆಯೇ ಮಾತನಾಡುತ್ತಿದ್ದರೇ ವಿನಃ ತಮ್ಮ ಬಗ್ಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ನನಗೆ ಅವರ ಬದುಕಿನ ಆಧ್ಯಾತ್ಮಿಕ ಭಾಗವೇ ಹೆಚ್ಚು ಆಸಕ್ತಿಕರವಾಗಿತ್ತು. ಧ್ಯಾನ ಅಷ್ಟು ಸುಲಭವಾಗಿರಲಿಲ್ಲ. ಅದು ನಾನು ನಿರೀಕ್ಷಿಸಿದ್ದಕ್ಕಿಂತ ಕಷ್ಟಕರವಾಗಿತ್ತು. ಮೊದಲನೇ ಅಡಚಣೆ ಮಂಡಿಗಳಲ್ಲಿನ ನೋವು. ಅನಂತರ ಆಲೋಚನೆಗಳು, ಮೌನದ ತೆಳುಪರದೆಗೆ ಬಂದು ಬಡಿಯುವ ಆಲೋಚನಾ ಪ್ರವಾಹ. ಅನಂತರ ಗುರಿಯಿಲ್ಲದೆ ತಿರುಗಾಡುವ ಮನಸ್ಸು. ನನಗೆ ಬಹುಬೇಗ ನಿರಾಶೆಯಾಯಿತು. ಅಮರ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಪ್ರೋತ್ಸಾಹಿಸಿ ಮುನ್ನಡೆಸಿ ದಾರಿ ತೋರಿದರು. ಈಗ ಹಿಂದಿರುಗಿ ನೋಡಿದಾಗ ಅವರಿಗೆ ಅದೆಷ್ಟು ಕಷ್ಟವಾಗಿದ್ದಿರಬೇಕು ಎಂದು ತಿಳಿಯುತ್ತದೆ. ತಾಳ್ಮೆ ಮತ್ತು ಪ್ರೀತಿ ಅವರ ದಿವ್ಯ ವ್ಯಕ್ತಿತ್ವದ ಭಾಗಗಳಾಗಿದ್ದವು. ನನ್ನನ್ನು ಹಿಂದೆ ತಳ್ಳುತ್ತಿದ್ದ ಎಲ್ಲ ಅಡಚಣೆಗಳು ನನ್ನ ಬೆಳವಣಿಗೆ ಭಾಗಗಳೇ ಎಂದವರು ವಿವರಿಸಿದರು. ಅವೆಲ್ಲವೂ ಸಹಜವಾದ ಆಚರಣೆಗಳು. ಇತರೆ ಎಲ್ಲ ಪ್ರಾರಂಭಿಕ ಸಾಧಕರಂತೆ ನಾನೂ ಸೋಲುತ್ತಾ, ಹೋರಾಡುತ್ತಾ ಮತ್ತು ಕಲಿಯುತ್ತಾ ಈ ಎಲ್ಲ ಅಡೆತಡೆಗಳನ್ನು ದಾಟಿ ಮುನ್ನಡೆಯಬೇಕಿತ್ತು. ದೃಢ ನಿಶ್ಚಯ ಮತ್ತು ಸತತ ಪರಿಶ್ರಮಗಳನ್ನು ಬಿಟ್ಟು ಅನ್ಯ ಮಾರ್ಗವಿರಲಿಲ್ಲ. ಮತ್ತೆ ಮತ್ತೆ ಪ್ರಯತ್ನಿಸಿ ಕ್ರಮೇಣ ನಾನು ಪ್ರಗತಿ ಸಾಧಿಸಿದೆ. ಒಂದು ದಿನ ಅಮರ ನನಗೆ ಸೂಕ್ಷ್ಮ ಶರೀರ ಪ್ರಯಾಣದ ತಂತ್ರವನ್ನು ಕಲಿಸಿ, ಈ ರಾತ್ರಿ ಹಿಮಾಲಯದಲ್ಲಿರುವ ನಮ್ಮ ಸ್ಥಳಕ್ಕೆ ಬನ್ನಿ ಎಂದರು. ಇಡೀ ದಿನ ನನಗೆ ನನ್ನ ಉತ್ಸಾಹವನ್ನು ಹತ್ತಿಕ್ಕಿಕೊಳ್ಳಲಾಗಲಿಲ್ಲ. ರಾತ್ರಿ ಮಲಗುವ ಮುಂಚೆ ನಾನು ಆ ತಂತ್ರವನ್ನು ಅಭ್ಯಾಸ ಮಾಡಿ ಅಮರ ಮಾಡಿದಂತೆ ನನ್ನ ದೇಹದಿಂದ ಹೊರಬರಲು ಕಾಯುತ್ತಾ ಉಳಿದೆ. ಆದರೆ ಏನೂ ಸಂಭವಿಸಲಿಲ್ಲ. ನಾನು ಕಾದು ಕ್ರಮೇಣ ಉತ್ಸಾಹ ತೆಳ್ಳಗಾಗಿ ನಿರಾಶೆ ಮೂಡತೊಡಗಿ ಕತ್ತಲೆ ಗಾಢವಾದಂತೆ ನಿದ್ರೆಗೆ ಜಾರಿದೆ. ಏಳುತ್ತಿದ್ದಂತೆ ರಾತ್ರಿಯ ಸಾಹಸವನ್ನು ನೆನಪಿಸಿಕೊಳ್ಳಲೆತ್ನಿಸಿದೆ. ಎಲ್ಲ ಖಾಲಿ. ಅಮರ ನನ್ನ ಸೋಲನ್ನು ಕಂಡು ಮುಗುಳ್ನಕ್ಕರು. ಅವರಲ್ಲಿ ಸದಾಕಾಲವೂ ಒಂದು ಅರ್ಥಗರ್ಭಿತವಾದ ಮಂದಹಾಸವಿರುತ್ತಿತ್ತು. ನಮ್ಮನ್ನು ಅವರು ಯಾವಾಗಲೂ ಅರ್ಥ ಮಾಡಿಕೊಳ್ಳುತ್ತಿದ್ದರು.
ಅವರು ವಿವರಿಸಿದರು, ಸೂಕ್ಷ್ಮ ಶರೀರ ಪ್ರಯಾಣ ಸುಲಭವಲ್ಲ. ನಮ್ಮ ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರವು ಬೇರೆಯಾಗುವುದೇ ಮೊದಲನೆಯ ಕಷ್ಟ. ನೀವು ಬೆಳಗಿನಿಂದಲೇ ಪ್ರಾರಂಭಿಸಿ ಇಡೀ ದಿನ ನಿಮ್ಮನ್ನು ನೀವೇ ಸಿದ್ಧಗೊಳಿಸಿಕೊಳ್ಳಬೇಕು. ನಿಮ್ಮ ಮನಸ್ಸು ಯಾವುದೇ ರೀತಿಯ ಪ್ರಕ್ಷುಬ್ಧಗೊಳ್ಳಲು ಅವಕಾಶ ಕೊಡಬಾರದು. ನೆನಪಿರಲಿ, ನಿಮ್ಮನ್ನು ಕರೆದೊಯ್ಯುವುದು ನಿಮ್ಮ ಮನಸ್ಸು. ಅದು ಒಂದು ವಾಹನವಿದ್ದಂತೆ. ನೀವು ಹೆಚ್ಚು ಆಹಾರವನ್ನು ಸೇವಿಸಬಾರದು. ಇದು ಸೂಕ್ಷ್ಮ ಶರೀರ ಬೇರ್ಪಡುವುದಕ್ಕೆ ಅಡ್ಡಿಯಾಗುತ್ತದೆ. ಬೆಳಗಿನಿಂದಲೇ ನೀವು ಹೋಗಬಯಸುವ ಸ್ಥಳದ ಬಗ್ಗೆ ಯೋಚಿಸುತ್ತಿರಬೇಕು. ಇದರಿಂದ ಸಾಕಷ್ಟು ಆಲೋಚನಾ ಶಕ್ತಿ ಉತ್ಪತ್ತಿಯಾಗಿ ಅದು ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತದೆ. ಆದರೆ ಎಲ್ಲಕ್ಕಿಂತ ಕಷ್ಟವಾದದ್ದು ಮಾರನೇ ದಿನ ಈ ಪ್ರಯಾಣದ ನೆನಪು ಮಾಡಿಕೊಳ್ಳುವುದು. ಋಷಿಗಳ ನೆರವಿನಿಂದ ನೀವು ಖಂಡಿತವಾಗಿ ದೇಹದಿಂದ ಹೊರಬಂದು ಪ್ರಯಾಣಿಸುತ್ತೀರಿ. ನನ್ನ ಮಾತಿನಲ್ಲಿ ನೀವು ವಿಶ್ವಾಸವಿಡಬೇಕಷ್ಟೇ. ಏನನ್ನೂ ನೆನಪಿಸಿಕೊಳ್ಳಲಾಗದಿದ್ದರೂ ನೀವು ಪ್ರಯಾಣ ಮಾಡಿರುತ್ತೀರಿ. ಇದನ್ನು ಸುಲಭವಾಗಿ ನೆನಪು ಮಾಡಿಕೊಳ್ಳುವುದು ಹೇಗೆಂದು ನಾನು ಕಲಿಸುತ್ತೇನೆ. ಅವರು ಕಲಿಸಿದ್ದೆಲ್ಲವನ್ನೂ ಕಷ್ಟಪಟ್ಟು ಅಭ್ಯಾಸ ಮಾಡಿದೆ. ಆದರೂ ನನ್ನ ಸೂಕ್ಷ್ಮ ಶರೀರ ಪ್ರಯಾಣಗಳನ್ನು ನೆನಪಿಸಿಕೊಳ್ಳುವುದು ತುಂಬ ಕಷ್ಟವಾಗಿತ್ತು. ಆದರೆ ಅದು ಹೇಗೋ ನನಗೆ ಪ್ರಯಾಣ ಮಾಡಿದ್ದರ ಅರಿವಿರುತ್ತಿತ್ತು ಮತ್ತು ಕೆಲವೊಮ್ಮೆ ಮನಸ್ಸಿನಾಳದಿಂದ ಕೆಲವು ದೃಶ್ಯಗಳು ಹೊಳೆಯುತ್ತಿದ್ದವು. ಆಗ ನನಗೆ ರೋಮಾಂಚನವಾಗುತ್ತಿತ್ತು. ಕೆಲಕಾಲದ ನಂತರ ನನ್ನಿಷ್ಟದ ಜಾಗಕ್ಕೆ ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣಿಸುವುದನ್ನು ಕಲಿತೆನಲ್ಲದೆ ಅದರ ವಿವರಗಳನ್ನು ನೆನಪಿಸಿಕೊಳ್ಳಬಲ್ಲವನಾದೆ. ಆಗ ಅಮರ ನನ್ನನ್ನು ಎಚ್ಚರಿಸಿ, ಇಂಥ ಸಾಧನಗಳನ್ನು ಋಷಿಗಳು ಸೂಚಿಸಿದಂತೆ ಆಧ್ಯಾತ್ಮಿಕ ಕಾರ್ಯಗಳಷ್ಟೇ ಉಪಯೋಗಿಸಬೇಕು ಎಂದು ಹೇಳಿದರು. ಒಂದು ದಿನ ಅವರು ನನ್ನನ್ನು ತಮ್ಮ ಪೂಜಾ ಮಂದಿರಕ್ಕೆ ಕರೆದು, ಈ ರಾತ್ರಿ ಒಂದು ವಿಶೇಷ ಸ್ಥಳಕ್ಕೆ ನಮ್ಮನ್ನು ಆಹ್ವಾನಿಸಲಾಗಿದೆ, ಸಿದ್ಧರಾಗಿ ಎಂದರು. ಅದು ಸಮುದ್ರದ ತಳದಲ್ಲಿದ್ದ ಜಾಗ. ನಾವಲ್ಲಿಗೆ ಹೋಗುವುದು ಹೇಗೆ? ನಮ್ಮ ಸೂಕ್ಷ್ಮ ಶರೀರಕ್ಕೆ ಇದು ಸಾಧ್ಯ. ಪಂಚಭೂತಗಳು ಅದನ್ನು ಮುಟ್ಟಲಾರವು. ಅದು ನೀರು, ಬೆಂಕಿ ಅಥವಾ ಒಂದು ಗೋಡೆಯ ಮೂಲಕವೂ ಹಾದು ಹೋಗಬಲ್ಲದು. ನಾನು ಎಲ್ಲ ಸೂಚನೆಗಳನ್ನು ಪಾಲಿಸಿ ಈ ರೋಮಾಂಚಕ ಪ್ರಯಾಣಕ್ಕೆ ಅತ್ಯಂತ ಶ್ರದ್ಧೆಯಿಂದ ಸಿದ್ಧತೆ ಮಾಡಿಕೊಂಡೆ. ಸಾಕಷ್ಟು ಸಮಯದವರೆಗೆ ನನಗೆ ನಿದ್ರೆ ಹತ್ತದೆ ಚಿಂತೆಯಾಗತೊಡಗಿತು. ಆ ಹಂತದಲ್ಲಿ ನಾನು ನಿದ್ರೆಯ ವೇಳೆಯಲ್ಲಿ ಮಾತ್ರ ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣಿಸುತ್ತಿದ್ದೆ. ಆದರೆ ನನ್ನ ಗುರುವಿನಂಥ ಮಹಾತ್ಮರು ಎಚ್ಚರವಾಗಿದ್ದಾಗಲೂ ಪ್ರಯಾಣಿಸಬಲ್ಲವರಾಗಿದ್ದರು. 1 ಗಂಟೆ ಕಾಲ ಹಾಸಿಗೆಯಲ್ಲಿ ಹೊರಳಾಡಿದ ಮೇಲೆ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರ ಘಟನೆ ಸಂಭವಿಸಿತು. ನಾನು ಹೇಗೋ ನನ್ನ ದೇಹದಿಂದ ಹೊರಬಿದ್ದು ಹೊರಗಿನ ಕತ್ತಲೆಯಲ್ಲಿ ಇದ್ದೆ. ನನಗೇನೂ ಕಾಣಿಸದಿದ್ದರೂ ಅದ್ಭುತವಾದ ವೇಗದಿಂದ ಪ್ರಯಾಣಿಸುತ್ತಿದ್ದೆ. ಕೆಲವೇ ಕ್ಷಣಗಳಲ್ಲಿ ನಾನೊಂದು ಸ್ಥಳವನ್ನು ತಲುಪಿದ್ದೆ. ಕಣ್ಣಿಗೇನೂ ಕಾಣಿಸದಿದ್ದರೂ ಅಲೆಗಳು ತುಯ್ದಾಡುತ್ತಿದ್ದ ಕತ್ತಲ ಸಮುದ್ರದ ಮೇಲೆ ನಾನು ಸುಳಿದಾಡುತ್ತಿರುವ ಅರಿವಾಯಿತು. ಅಲೆಗಳ ಸದ್ದು ಕೇಳಿಸುತ್ತಿತ್ತಲ್ಲದೆ ಗಾಳಿ ಸ್ಪರ್ಶವಾಗುತ್ತಿತ್ತು. ನನಗೆ ಸ್ವಲ್ಪ ಭಯವಾಯಿತು. ಆದರೆ ಅಲ್ಲಿ ನಾನೊಬ್ಬನೇ ಇರಲಿಲ್ಲ. ಕಗ್ಗತ್ತಲೆ ಆವರಿಸಿದ್ದರೂ ಅದು ಹೇಗೋ ನನ್ನ ಪಕ್ಕದಲ್ಲಿ ಅಮರ ಇದ್ದಾರೆ ಎಂದು ಗೊತ್ತಾಯಿತು. ನನಗೆ ಗುರುತು ಸಿಕ್ಕದ ಸಾಕಷ್ಟು ಮಂದಿ ಅಲ್ಲಿದ್ದರು. ನನ್ನಂತೆಯೇ ಅವರಲ್ಲಿಗೆ ಬರುತ್ತಿದ್ದ ಅನೇಕ ಸಾಧಕರನ್ನು ಅಮರ ಅಲ್ಲಿ ಒಟ್ಟುಗೂಡಿಸಿದ್ದರು. ನಾವು ಸುಮಾರು 1 ನಿಮಿಷ ಅಲ್ಲಿ ಹಾರಾಡುತ್ತಿದ್ದಿರಬೇಕು. ನಂತರ ನಾವು ಕೆಳಗಿಳಿದೆವು. ಅದು ಮಿಂಚಿನಂತೆ ನಡೆಯಿತು. ಮರುಕ್ಷಣವೇ ನಾವು ಸಾಗರದ ತಳದಲ್ಲಿದ್ದೆವು. ಇದಾದ ನಂತರ ನಾನು ಸಾಕಷ್ಟು ಸಲ ಆ ಕತ್ತಲ ಆಳ ಸಮುದ್ರದೊಳಗೆ ನಂಬಲಸಾಧ್ಯವಾದ ರೀತಿಯಲ್ಲಿ ಇಳಿದದ್ದು ಹೇಗೆ ಎಂದು ನೆನಪಿಸಿಕೊಳ್ಳಲೆತ್ನಿಸಿದೆ. ಆದರೆ ಒಂದೇ ಒಂದು ವಿವರವಾಗಲಿ ದೃಶ್ಯವಾಗಲಿ ನೆನಪಿಗೆ ಬರಲಿಲ್ಲ. ಆ ಆಳದಲ್ಲಿ ಎಲ್ಲೆಲ್ಲೂ ಕತ್ತಲೆ ತುಂಬಿಕೊಂಡಿತ್ತು. ಆದರೆ ನಮ್ಮ ಸುತ್ತ ನೀರಾಗಲಿ ಸಮುದ್ರವಾಗಲಿ ಇರಲಿಲ್ಲ. ನಾವು ಒಂದು ದೊಡ್ಡ ಗುಳ್ಳೆ ಒಳಗೆ ಇದ್ದ ಹಾಗಿತ್ತು. ಮೇಲೆ ನೋಡಿದರೆ ಕಗ್ಗತ್ತಲು. ಅಲ್ಲಿ ಆ ಅಂಧಕಾರದ ಮೇಲೆ ಸಮುದ್ರವಿದೆ ಎಂದು ನನಗೆ ಹೇಗೋ ಗೊತ್ತಿತ್ತು. ಆದರೆ ಅದನ್ನು ಅಲ್ಲಿ ಹಿಡಿದಿಟ್ಟಿದ್ದು ಯಾವುದು ಎಂದು ನನಗರ್ಥವಾಗಲಿಲ್ಲ. ಅದೊಂದು ಶಕ್ತಿ ವಲಯವಾಗಿತ್ತು ಎಂದು ಅಮರ ನಂತರ ವಿವರಿಸಿದರು. ನಾವು ಅತ್ಯಂತ ವಿಶೇಷವಾದ ಚೈತನ್ಯದಿಂದ ನಿರ್ಮಿಸಲ್ಪಟ್ಟಿದ್ದ ಒಂದು ಅರ್ಧ ಗೋಳದಲ್ಲಿದ್ದೆವು. ಹಗಲಿನಲ್ಲಿ ಸಾಗರದ ದಟ್ಟ ನೀರಿನ ಮೂಲಕ ಒಳಬರುತ್ತಿದ್ದ ಮಬ್ಬು ಬಿಸಿಲನ್ನು ನೋಡಬಹುದಾಗಿತ್ತು. ಇದು ಲಂಕೆ. ಸಾವಿರಾರು ದೀಪಗಳಿಂದ ಜಗಮಗಿಸುತ್ತಿದ್ದ ಒಂದು ಭವ್ಯವಾದ ಅರಮನೆಯಡೆಗೆ ನಾವು ನಡೆಯುತ್ತಿದ್ದಂತೆ ಅಮರ ವಿವರಿಸತೊಡಗಿದರು. ಇದು ಮಹಾಪುರುಷನಾದ ರಾವಣನ ಲಂಕೆ. ಇದೇ ನಿಜವಾದ ಲಂಕೆ. ಒಂದು ಕಾಲದಲ್ಲಿ ಇದು ಅತ್ಯಾಧುನಿಕ ನಾಗರಿಕತೆಯ ಸುಂದರ ನಗರವಾಗಿತ್ತು. ರಾಮ ಇದನ್ನು ಧ್ವಂಸಗೊಳಿಸಲು ಇಷ್ಟಪಡಲಿಲ್ಲ. ಆತ ತನ್ನ ದಿವ್ಯ ಮೂಲದಿಂದ ಅದ್ಭುತವಾದ ಶಕ್ತಿಗಳನ್ನು ಆವಾಹಿಸಿ ಈ ನಗರವನ್ನು ಸಾಗರದಲ್ಲಿ ನಿಧಾನವಾಗಿ ಮುಳುಗಿಸಿ ಇಲ್ಲಿರುವ ಜೀವರಾಶಿಯನ್ನು ಹಾಗೆಯೇ ಉಳಿಸಿದ. ಇದೆಲ್ಲ ನಡೆದದ್ದು ಸಾವಿರಾರು ವರ್ಷಗಳ ಕೆಳಗೆ. ರಾವಣನ ವಂಶಸ್ಥರು ಈಗಲೂ ಇಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾರೆ. ವಿಭೀಷಣ ಇಲ್ಲಿ ವಾಸವಾಗಿದ್ದಾನೆ. ಆತ ತನಗೆ ಬೇಕೆನ್ನಿಸಿದಾಗ ಒಂದು ವಿಶೇಷವಾದ ಜಲಾಂತರ್ಗಾಮಿನ ಹಡಗಿನಲ್ಲಿ ಮೇಲೆ ಬರುತ್ತಾನೆ. ನೀವು ಅವನನ್ನು ಭೇಟಿಯಾಗಿರುವಿರಾ? ಹೌದು. ಈ ಹಿಂದೆ ಇಲ್ಲಿಗೆ ಬಂದಿದ್ದೀರಾ? ಹೌದು, ಸಾಕಷ್ಟು ಬಾರಿ. ನನ್ನೊಳಗೆ ಲೆಕ್ಕವಿಲ್ಲದಷ್ಟು ಕುತೂಹಲ ಪ್ರಶ್ನೆಗಳೇ ಏರುತ್ತಿದ್ದವು. ಅಷ್ಟರಲ್ಲಿ ನಾವು ಅರಮನೆಯನ್ನು ತಲುಪಿದ್ದೆವು. ಒಬ್ಬ ಎತ್ತರವಾಗಿದ್ದ ರಾಜನಂಥ ವ್ಯಕ್ತಿ ಅಮರರನ್ನು ಅತ್ಯಂತ ಗೌರವ ಮತ್ತು ಸಲಿಗೆಯಿಂದ ಬರಮಾಡಿಕೊಳ್ಳುತ್ತಿದ್ದ.
ನಾವು ಒಂದು ದೊಡ್ಡ ಸಭಾಂಗಣವನ್ನು ಪ್ರವೇಶಿಸಿದೆವು. ನಮ್ಮನ್ನು ಸಿಂಹಾಸನದಂಥ ಕುರ್ಚಿಗಳತ್ತ ಕರೆದೊಯ್ಯಲಾಯಿತು. ಅಲ್ಲಿ ಆಗಲೇ ಕುಳಿತಿದ್ದ ಮಾರ್ಕಂಡೇಯ ಮಹರ್ಷಿಗಳನ್ನು ನಾನು ಗುರುತಿಸಿದೆ. ಜೊತೆಗೆ ಕೆಲವು ಸಾಧಕರ ಮುಖಗಳು ಗುರುತು ಸಿಕ್ಕವು. ನಾವು ಕುಳಿತುಕೊಳ್ಳುತ್ತಿದ್ದಂತೆಯೇ ಬೆಳಕಿನಿಂದ ಕೋರೈಸುತ್ತಿದ್ದ ಯುವತಿಯೊಬ್ಬಳು ಸಭಾಂಗಣವನ್ನು ಪ್ರವೇಶಿಸಿದಳು ಮತ್ತು ಅವಳನ್ನು ಒಂದು ಪ್ರಮುಖ ಜಾಗಕ್ಕೆ ಕರೆದೊಯ್ಯಲಾಯಿತು. ಅಮರ ಪಿಸುನುಡಿದರು, ಈಕೆ ಪದ್ಮಾವತಿ. ಈಗ ಶಂಬಲದಲ್ಲಿರುವ ಭಗವಾನ್ ಕಲ್ಕಿಯನ್ನು ಈಕೆ ಮದುವೆ ಆಗುತ್ತಾಳೆ. ನಾನು ಆಕೆಯತ್ತ ತಿರುಗಿದೆ. ಆಕೆಯಿಂದ ಹೊಮ್ಮುತ್ತಿದ್ದ ಬೆಳಕು ನನ್ನನ್ನು ಆವರಿಸಿತು. ಒಂದು ಕ್ಷಣ ಎಲ್ಲೆಲ್ಲೂ ಬೆಳಕು ತುಂಬಿಕೊಂಡಿತ್ತು. ಅದರಿಂದಾಚೆ ನನಗೆ ಬೇರೇನೂ ಕಾಣಿಸಲಿಲ್ಲ, ಏನೊಂದೂ ಕೇಳಿಸಲಿಲ್ಲ. ಆ ಬೆಳಕು ಬಹುಶಃ ನನ್ನ ಪ್ರಜ್ಞೆಯನ್ನು ಆವರಿಸಿರಬೇಕು. ನಂತರದ್ದೇನೂ ನನಗೆ ತಿಳಿಯಲಿಲ್ಲ. ಎಚ್ಚರವಾದಾಗ ಬೆಳಗಾಗಿತ್ತು. ನನ್ನ ರಾತ್ರಿಯ ಪ್ರಯಾಣದ ಇನ್ನಷ್ಟು ವಿವರಗಳನ್ನು ನೆನಪಿಸಿಕೊಳ್ಳಲು ಯತ್ನಿಸಿದರೂ ಏನೊಂದೂ ಹೊರಬರಲಿಲ್ಲ. ಅಮರರನ್ನು ಭೇಟಿಯಾಗಿ ಮತ್ತಷ್ಟು ವಿಷಯಗಳನ್ನು ತಿಳಿಯಲು ಸಂಜೆಯವರೆಗೂ ಕಾದೆ. ಆ ಸಂಜೆ ದಿನಗಳಷ್ಟು ದೂರವಿದ್ದಂತೆ ತೋರಿತು. ಸಂಜೆ ಅವರ ಸುತ್ತಲೂ ಇನ್ನೂ ಅನೇಕ ಸಾಧಕರಿದ್ದರು. ಪ್ರತಿಯೊಬ್ಬರಿಗೂ ಕೆಲವಾದರೂ ದೃಶ್ಯಗಳು ನೆನಪಿದ್ದವು. ಪ್ರತಿಯೊಬ್ಬನೂ ತನ್ನ ಅನುಭವವನ್ನು ಹೇಳಿದಾಗ ಎಲ್ಲ ಅನುಭವಗಳು ಸೇರಿ ಒಂದು ರೂಪ ಪಡೆಯಿತು. ನಾವು ನೋಡದಿದ್ದ ಭಾಗಗಳನ್ನು ಅಮರ ವಿವರಿಸಿದರು. ಭಗವಾನ್ ಕಲ್ಕಿ ಹುಟ್ಟಿದ್ದು 1924ರಲ್ಲಿ. ಗೋಬಿ ಮರುಭೂಮಿಯಲ್ಲಿ ಎಲ್ಲೋ ಒಂದೆಡೆ ಇರುವ ದಿವ್ಯಜೀವಿಗಳ ನಗರವಾದ ಶಂಬಲದಿಂದ ಅವರು ತಮ್ಮ ಭೌತಿಕ ಶರೀರದಲ್ಲಿ ವಾಸಿಸುತ್ತಿದ್ದಾರೆ. ಅದು ಚಿರಯೌವನದ ನಗರ. ಅವರನ್ನು ಋಷಿಗಳು ಮಹಾಪರಿವರ್ತನಾ ಕಾರ್ಯವಾದ ಪ್ರಳಯದ ಕೆಲಸ ಮಾಡಲು ತರಬೇತಿ ಕೊಡುತ್ತಿದ್ದಾರೆ. ನಮ್ಮನ್ನು ಕತ್ತಲ ಯುಗದಿಂದ ಬೆಳಕಿನ ಯುಗಕ್ಕೆ ಕರೆದೊಯ್ಯುವರೆಂದು ಜಗತ್ತು ಕಾತುರದಿಂದ ಕಾಯುತ್ತಿರುವ ಮಹಾಪುರುಷ ಇವರೇ. ನಿನ್ನೆ ಅವರ ಜನ್ಮದಿನವಾಗಿತ್ತು. ಪ್ರತಿ ವರ್ಷ ಅದನ್ನು ಲಂಕೆಯಲ್ಲಿ ಆಚರಿಸುತ್ತಾರೆ. ಅವರು ಅಲ್ಲಿಗೆ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಬರುತ್ತಾರೆ. ಋಷಿಗಳು ಮತ್ತು ಇತರ ಲೋಕಗಳಿಗೆ ದಿವ್ಯಜೀವಿಗಳು ಕೂಡ ಅಲ್ಲಿಗೆ ತಮ್ಮ ಸೂಕ್ಷ್ಮ ಶರೀರಗಳಲ್ಲಿ ಬರುತ್ತಾರೆ. ನಿಮಗೂ ಅಲ್ಲಿಗೆ ಹೋಗಲು ಅನುಮತಿ ಸಿಕ್ಕಿದ್ದು ನಿಮ್ಮ ಭಾಗ್ಯ. ನಾವು ಎಲ್ಲವನ್ನೂ ನೆನಪಿಸಿಕೊಳ್ಳಲಾಗಲಿಲ್ಲ. ಋಷಿಗಳು ಉದ್ದೇಶಪೂರ್ವಕವಾಗಿ ಅದನ್ನು ಅಳಿಸಿ ಹಾಕಿದರೆ ಅಥವಾ ನಾವು ಕೇವಲ ಅಷ್ಟನ್ನೇ ಜ್ಞಾಪಿಸಿಕೊಂಡೆವೇ? ಎರಡೂ ನಿಜ. ಕೆಲವರಿಗೆ ಹೆಚ್ಚು ವಿವರಗಳನ್ನು ನೆನಪಿಸಿಕೊಳ್ಳಲಾಗಲಿಲ್ಲ ಮತ್ತು ಕೆಲವು ವಿವರಗಳನ್ನು ತಡೆಹಿಡಿಯಲಾಯಿತು. ಸದ್ಯಕ್ಕೆ ಅವು ರಹಸ್ಯ ವಿಚಾರಗಳು. ಪದ್ಮಾವತಿ ಯಾರು? ಅದೊಂದು ದೊಡ್ಡ ಕತೆ. ಅದನ್ನು ಇನ್ನೊಮ್ಮೆ ಹೇಳುತ್ತೇನೆ. ನಾನು ಇದೆಲ್ಲವನ್ನು ಯಾರಿಗೂ ಹೇಳಲಿಲ್ಲ, ಹೇಳಲು ಸಾಧ್ಯವೂ ಇರಲಿಲ್ಲ. ಯಾರೂ ನನ್ನನ್ನು ನಂಬುತ್ತಿರಲಿಲ್ಲ. ನನ್ನ ಧ್ಯಾನಾಭ್ಯಾಸ ಮತ್ತು ಅಮರರ ಬಗ್ಗೆಯೂ ನಾನು ಯಾರಿಗೂ ತಿಳಿಸಿರಲಿಲ್ಲ. ಮೊದಲು ಅಮರರ ಜಗತ್ತನ್ನು ನಾನೇ ತಿಳಿಯಬೇಕಿತ್ತು. ಅದರೊಳಗೆ ನಿಗೂಢ ವಿಶ್ವಗಳೂ ಬೆಲೆ ಕಟ್ಟಲಾಗದಂಥ ಸಂಪತ್ತು ಇವೆ ಎಂದು ನನಗರಿವಾಯಿತು.